ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಸಂಪೂರ್ಣ ಕಳಪೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಇದು ಜಲಜೀವನ್ ಮಿಷನ್ ಯೋಜನೆಯ ಕರ್ಮಕಾಂಡ ಬಯಲಾಗ್ತಾ ಇದೆ. ರಿಡನ್ಸ್ ನ್ಯೂಸ್ ನಲ್ಲಿ ಬೆಂಗಳೂರು ಗ್ರಾಮಾಂತರದ ಒಂದು ಜಲಜೀವನ್ ಮಿಷನ್ ಇರುತ್ತೆ. ಇಲ್ಲಿ ಹಳ್ಳ ಹಿಡಿತ ಜಲಜೀವನ್ ಮಿಷನ್ ಹೆಸರಿಗಷ್ಟೇ ನಾಮಫಲಕ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಕಾಮಗಾರಿ ಫುಲ್ ಕಳಪೆ. ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದ ದುಸ್ಥಿತಿಯನ್ನ ನಾವೀಗ ತೋರಿಸ್ತೀವಿ. ವರ್ಷ ಕಳೆದ್ರೂ ಸಹ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ದಿಂಡುಗಳು ಹಾಗೂ ಕಾಂಕ್ರೀಟ್ಗಳು. ಅಪೂರ್ಣ ಕಾಮಗಾರಿಯಿಂದ ತಾವರೆಕೆರೆ ಜನರಿಂದ ನಿತ್ಯ ಕಿರಿಕಿರಿ ಉಂಟಾಗ್ತಾ ಇದೆ. ಕಿರಿಕಿರಿ ಆಗ್ತಾ ಇದೆ ಅವ್ರಿಗೆ. ಗ್ರಾಮ ಪಂಚಾಯಿತಿ ತಾವರೆಕೆರೆ ಗ್ರಾಮದಲ್ಲಿ ಏನಿದು ಅವ್ಯವಸ್ಥೆ? ಗುತ್ತಿಗೆದಾರ ಅಧಿಕಾರಿಗಳ ಬೇಜವಾಬ್ದಾರಿಗೆ ಇದೀಗ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಜಲಜೀವನ್ ಮಿಷನ್ ಯೋಜನೆಯ ಕರ್ಮಕಾಂಡ ಇಡನ್ಸ್ ನ್ಯೂಸ್ ನಲ್ಲಿ ಬಯಲಾಗ್ತಾ ಇದೆ. ಹಳ್ಳ ಹಿಡಿದಂತ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳನ್ನ ಇದೀಗ ಎಳೆಯಾಗಿ ಬಿಚ್ಚಿಡ್ತೀನಿ. ಹೆಸರಿಗಷ್ಟೇ ಇಲ್ಲಿ ನಾಮಫಲಕವನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಕಾಮಗಾರಿ ಫುಲ್ ಕಳಪೆ. ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದ ದುಸ್ಥಿತಿ ಇದು. ವರ್ಷ ಕಳೆದ್ರು ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಜೋಡಣೆ ಆಗದಂತೆ ಹಾಗೆ ಇದೆ ಅಲ್ಲಿನ ನಲ್ಲಿಗಳು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ದಿಂಡುಗಳು ಹಾಗೂ ಕಾಂಕ್ರೀಟ್ಗಳು ಸಮೇತ ಅಲ್ಲೇ ಇದೆ. ಅಪೂರ್ಣ ಕಾಮಗಾರಿಯಿಂದ ಅಲ್ಲಿನ ತಾವರೆಕೆರೆ ಜನರಿಗೆ ನಿತ್ಯ ಕಿರಿಕಿರಿ ಉಂಟಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ತಾವರೆಕೆರೆಯ ದುಸ್ಥಿತಿಯನ್ನ ತೋರಿಸ್ತೀವಿ. ಇಲ್ಲಿನ ಗುತ್ತಿಗೆದಾರ ಮತ್ತೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಫ್ಎನು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಏನ್ ಜಲಜೀವನ ಮಿಷನ್ ಯೋಜನೆ ಮಾಡಿರ್ತಾರೆ. ಆದ್ರೆ ಇದು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಬೆಂಗಳೂರು ಗ್ರಾಮಾಂತರ ಒಂದು ಏನು ಗುತ್ತಿಗೆದಾರರು ಮತ್ತೆ ಅಲ್ಲಿನ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನ ಮಾಡಿದ್ದಾರೆ ಅಂತೇಳಿ ತಾವರೆಕೆರೆ ನಿವಾಸಿಗಳು ಇದೀಗ ಕಿಡಿಕಾರ್ತಾ ಇದ್ದಾರೆ. ಇವರ ಒಂದು ಬೇಜವಾಬ್ದಾರಿಗೆ ಅಲ್ಲಿನ ತಾವರೆಕೆರೆ ನಿವಾಸಿಗಳು ದಿನನಿತ್ಯ ಕಿರಿಕಿರಿ ಉಂಟು ಮಾಡ್ತಾ ಇದೆ. ಜೆಜೆಎಂ ಕಾಮಗಾರಿಗಾಗಿ ಸರಿಯಾಗಿದ್ದ ರಸ್ತೆಗಳನ್ನ ಒಡೆದಾಕಿ ಅಧಿಕಾರಿಗಳು ನಂತರ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಅರ್ಧಕ್ಕೆ ಕೈಬಿಟ್ಟಿದ್ದಾರೆ. ವರ್ಷ ಕಳೆದ್ರೂ ಗ್ರಾಮಕ್ಕೆ ನೀರು ಬರ್ತಾ ಇಲ್ಲ. ನಲ್ಲಿಗಳು ಜೋಡಣೆ ಆಗಿಲ್ಲ. ಕಾಂಕ್ರೀಟ್ ದಿಂಡುಗಳು ಚೆಲ್ಲಾಪಿಲ್ಲಿಯಾಗಿ ಇದ್ವೆ ಅಂತೇಳಿ ಅಲ್ಲಿನ ನಿವಾಸಿಗಳು ದೂರನ್ನ ಕೊಡ್ತಾ ಇದ್ದಾರೆ. ರಸ್ತೆ ದುರಸ್ತಿಗಾಗಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಇದು ತಾವರೆಕೆರೆಯ ರಸ್ತೆಯನ್ನ ತೋರಿಸ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಹೆಸರಿಗೆ ಮಾತ್ರ ಜಲಜೀವನ್ ಮಿಷನ್ ಆಗಿರುತ್ತೆ. ಆದ್ರೆ ಸಂಪೂರ್ಣವಾಗಿ ಕಳಪೆ ಪ್ರಮಾಣದ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ. ವರ್ಷ ಕಳೆದ್ರು ನೀರು ಬರ್ತಾ ಇಲ್ಲ. ನಲ್ಲಿಗಳ ಜೋಡಣೆ ಆಗಿಲ್ಲ. ಸಿಮೆಂಟ್ಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಕಾಂಕ್ರೀಟ್ ದಿಂಡುಗಳು ಅಪೂರ್ಣ ಕಾಮಗಾರಿಯಲ್ಲಿ ಇದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಬೇಸತ್ತಿದ್ದಾರೆ. ಪ್ರತಿದಿನ ಇದೇ ಗೋಳಾಗ್ಬಿಟ್ಟಿದೆ ನಮ್ದು. ದಿನನಿತ್ಯ ಕಿರಿಕಿರಿ ಉಂಟಾಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಅಲ್ಲಿನ ವರದಿಗಾರರಾದಂತ ಶಶಿಕುಮಾರ್ ಅವರು ನೇರ ಸಂಪರ್ಕದಲ್ಲಿ ನೊಟ್ಟಿದ್ದಾರೆ. ಶಶಿಕುಮಾರ್, ಏನಿದು ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ, ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಡೇಟ್ಸ್ ಏನಿದೆ ಈ ಕುರಿತಾಗಿ? ಎಸ್ ರಾಧಿಕಾ, ಏನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮದಲ್ಲಿ ಸುಮಾರು 1 ವರ್ಷಗಳ ಕಾಲದಿಂದಲೂ ಏನು ಈ ಜೆಜೆಎಂ ಕಾಮಗಾರಿ ಇನ್ನೂ ಪೂರ್ಣಗೊಂಡದೆ. ಬರೀ ಹೆಸರು ನೇಮ್ ಬೋರ್ಡ್ ಮಾತ್ರ ಹಾಕೊಂಡು ಇವರು ಒಂದು ಕಳಪೆ ಕಾಮಗಾರಿ ಸಮೇತ ಏನೂ ಸಹ ಕೆಲಸಗಳನ್ನು ಪೂರ್ಣಗೊಳಿಸಿದ್ದಾನೆ. ಜನರಿಗೆ, ಅಲ್ಲಿರುವಂಥ ಗ್ರಾಮಸ್ಥರಿಗೆ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಎಲ್ಲಂದ್ರೆ ತೆಗೆದು ಮತ್ತೆ ಇನ್ನೂ ಒಂದು ಕಾಂಕ್ರೀಟ್ ಸುಮಾರು ಮಕ್ಕಳು, ವೃದ್ಧರು ಮತ್ತೆ ವಾಹನ ಸವಾರರಿಗಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಆ ಊರಲ್ಲಿ ಮಾತ್ರ. ನೀವು ನೋಡ್ತಾ ಇರ್ಬೋದು. ಶಶಿಕುಮಾರ್, ಎಷ್ಟು ವರ್ಷ ಆಯ್ತು ಈ ತರ ಅರ್ಧಂಬರ್ಧ ಕೆಲಸವನ್ನ ಮಾಡ್ಬಿಟ್ಟಿದ್ದಾರೆ? ಎಷ್ಟು ವರ್ಷಗಳಿಂದ ಹೀಗೆ ನಡೀತಾ ಇದೆ ಅಲ್ಲಿ? ಈಗ 1 ವರ್ಷ ಅಲ್ಲಿರುವಂತ ಗ್ರಾಮಸ್ಥರು ಹೇಳ್ತಿದ್ದಾರೆ, 1 ವರ್ಷದಿಂದ ಇದೇ ತರಾನೇ ಇದು 1 ವರ್ಷದಿಂದ ಕಾಮಗಾರಿ ಪ್ರಾರಂಭವಾಗಿದೆ ಅಂತ. ಬಟ್ ಅಲ್ಲಿ ಇನ್ನೂ ಪೂರ್ಣಗೊಳಿಸದೆ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಅಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ ಅವರು. ಇಲ್ಲ,
ಅಧಿಕಾರಿಗಳು ಭೇಟಿ ನೀಡಿಲ್ವಾ? ಈಗ ಅರ್ಧಂಬರ್ಧ ಕೆಲಸ ಆಗಿದೆ ಅಂತೇಳಿ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳು ಯಾರು ಭೇಟಿ ನೀಡಿಲ್ವಾ ಆ ಕಡೆ? ಇಲ್ಲ ರಾಧಿಕಾ, ಯಾರೂ ಸಹನು ಬಂದು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರು ಅಷ್ಟೇ, ಅಲ್ಲಿರುವಂತ ಅಧಿಕಾರಿಗಳು ಅಷ್ಟೇ ಯಾರು ಸಹನು ಅಲ್ಲಿಗೆ ಭೇಟಿ ನೀಡಿಲ್ಲ ರಾಧಿಕಾ. ಅಲ್ಲ, ಅಲ್ಲಿ ಹೆಸರಿಗೆ ಮಾತ್ರ ಜಲ್ ಜೀವನ್ ಮಿಷನ್ ಮತ್ತೆ ಮನೆ ಮನೆಗೆ ಗಂಗೆ ಅಂತ ಹೇಳಿ ಏನೋ ಬೋರ್ಡ್ ಹಾಕೊಂಡಿದ್ದಾರೆ. ಈಗ ನೀರ್ ಕೂಡ ಬರ್ತಾ ಇಲ್ಲ, ಹೇಗ್ ನಡೆಸ್ತಾ ಇದ್ದಾರೆ ಅಲ್ಲಿನ ಜನರು ಜೀವನವನ್ನ? ಅದ ಅಳಲನ್ನ ಗ್ರಾಮಸ್ಥರು ಪದೇ ಅವರಿಗೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಸಹ ಯಾರು ಕ್ಯಾರೆ ಅನ್ನುತ್ತಿಲ್ಲ ರಾಧಿಕಾ. ಅಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ನಲ್ಲಿ ಬರೀ ಪೈಪ್ ಲೈನ್ಸ್ ಮಾತ್ರ ಹಾಕಿದ್ದಾರೆ. ಅವ್ರಿಗೆ ಇಷ್ಟ ಬಂದಂಗೆ ಮನೆ ಬಂದಂತೆ ಅವರು ಆ ಪೈಪ್ ಲೈನ್ ಅನ್ನ ಆ ರೋಡ್ಗಳಲ್ಲಾಗಿರ್ಬೋದು, ಬೀದಿಗಳಲ್ಲಾಗಿರ್ಬೋದು, ಮೇಲೆ ಎದ್ದು ಕಾಣಿಸುವ ಒಂದು ಮಟ್ಟಕ್ಕೆ ಅವರು ಒಂದು ಪೈಪ್ ಅನ್ನ ಹಾಕಿರ್ತಾರೆ. ಆ ಪೈಪ್ಗಳಿಗೆ ನಲ್ಲಿಗಳು ಸಹ ಕೂಡ ಇನ್ನೂ ಹಾಕಿರ್ಲಿಲ್ಲ ಅವರು ನೋಡಿರ್ಬೋದು. ಆಮೇಲೆ ಆ ಕಾಂಕ್ರೀಟ್ ದಿಂಡುಗಳು ಸಹ ಅಷ್ಟೇ, ಎಲ್ಲಂದ್ರೆ ಅಲ್ಲಿ ಅವ್ರಿಗೆ ಮನಸ್ಸೋ ಇಚ್ಛೆ ಅವ್ರು ಹೆಂಗ್ ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಗ್ ಹಾಕೊಂಡು ಹೋಗಿದ್ದಾರೆ ರಾಧಿಕಾ. ನೀವು ನೋಡ್ತಾ ಇರ್ಬೋದು, ಎಲ್ಲಂದ್ರೆ ಅಲ್ಲೇ ದಿಂಡುಗಳನ್ನ ಎಲ್ಲಂದ್ರೆ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳಿಗೆ ಆ ಸಾರ್ವಜನಿಕರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಸಾರ್ವಜನಿಕರು? ಈಗ ಸಾರ್ವಜನಿಕರು ಹೇಳ್ತಾರೆ, ಇದನ್ನ ನಾವು ಸುಮಾರು ಬಾರಿ ನಾವು ಮನವಿನ ನೀಡಿದ್ರು ಸಹ ಯಾರು ಸಹ ಕೇರ್ ನಮಗೆ ಡೈಲಿ ದಿನನಿತ್ಯದ ಒಂದು ಕೆಲಸಗಳಿಗೆ ಓಡಾಟಕ್ಕಾಗಿರ್ಬೋದು, ಮಠಕ್ಕಾಗಿರ್ಬೋದು, ವಾಹನ ಸಂಚಾರಕ್ಕಾಗಿರ್ಬೋದು, ವಾಹನಗಳಂತೂ ಆ ಇದ್ರಲ್ಲಿ ಮಳೆ ಬಂದ್ರೆ ಅಂತೂ ನೀರು ಅಲ್ಲೇ ನಿಂತ್ಕೊಂಡ್ಬಿಡ್ತದೆ. ನಿಂತಲ್ಲೇ ನೀರು ನಿಂತಿರುತ್ತೆ. ಅದರಿಂದ ಆರೋಗ್ಯಕ್ಕೂ ಸಹ ನಮ್ಗೆ ಒಂದು ಸೊಳ್ಳೆಗಳ ಕಾಟದಿಂದ ಒಂದು ಸಮಸ್ಯೆ ಕೂಡ ನಮ್ಗೆ ಕಾಣಿಸುತ್ತದೆ ಅಂತ ಅಲ್ಲಿ ಒಂದು ಗ್ರಾಮಸ್ಥರು ಹೇಳ್ತಾರೆ. ಇಲ್ಲಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಈ ತರ ಕಾಮಗಾರಿಯನ್ನ ಮಾಡಿ ಜನರಿಗೆ ತೊಂದರೆ ಉಂಟು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅವರ ಗಮನಕ್ಕೆ ಬಂದಿಲ್ವಾ? ಎಷ್ಟು ಬಾರಿ ಮನವಿ ಮಾಡಿದ್ರು, ಯಾಕೆ ಈ ತರ ಅಸಡ್ಡೆ ತೋರಿಸ್ತಾ ಇದ್ದಾರೆ ಶಶಿಕುಮಾರ್? ಅಲ್ಲಿರುವಂತ ಒಂದು ಗ್ರಾಮಸ್ಥರು ಹೇಳೋ ಪ್ರಕಾರ ನಾವು ಮನವಿಯನ್ನ ನೀಡಿದ್ದೇವೆ, ಆದ್ರೂ ಸುಮಾರು ಒಂದು 4 ತಿಂಗಳ ಕಾಲ ಆಯ್ತಂತೆ ಅವರು ಗ್ರಾಮ ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡಿ. 4 ತಿಂಗಳಿಂದ ಒಬ್ಬ ಅಧಿಕಾರಿನೂ ಸಹ ಭೇಟಿ ನೀಡಿಲ್ಲ. ಹಾಗಾದ್ರೆ ಅವರು ಅರ್ಧಂಬರ್ಧ ಕಾಮಗಾರಿನ ಪೂರ್ಣಗೊಳಿಸದೇನೆ ಅವರು ಬಿಟ್ಟು ಹೋಗಿದ್ದಾರೆ ರಾಧಿಕಾ. ಅಲ್ಲಿ ಅಲ್ಲ, ಯಾರ ಒಂದು ಧೈರ್ಯದ ಮೇಲೆ ಈ ತರ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ? ಇದ್ರ ಬಗ್ಗೆ ಅಧಿಕಾರಿಗಳು ಏನು ಕ್ವಶನ್ ಮಾಡಿಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಅಂತ? ಮೋಸ್ಟ್ಲಿ ಇದು ಅಧಿಕಾರಿಗಳ ಅವರ ಒಳ ಜಗಳ ಇರಬಹುದೇನೋ, ಇಲ್ಲ ಅಂತಂದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇರಬಹುದೇನೋ. ಅಲ್ಲಿರುವಂತ ನೀವು ನೋಡ್ಬೋದು, ಅಲ್ಲಿ ಗ್ರಾಮ ಪಂಚಾಯತಿ ರೋಡಲ್ಲೇ ಇದೆ. ಗ್ರಾಮ ಪಂಚಾಯತಿ ಮುಂದೆನೆ ಒಂದು ಹಳ್ಳ ಆಗ್ದಿದ್ದಾರೆ ರಾಧಿಕಾ. ಅದನ್ನು ಸಹ ಅವರು ಮುಚ್ಚುವಂತ ಒಂದು ಪ್ರಯತ್ನ ಕೂಡ ಮಾಡಿಲ್ಲ ಅವರು. ಧನ್ಯವಾದಗಳು ಶಶಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಸರಿಗೆ ಮಾತ್ರ ಜಲಜೀವನ್ ಮಿಷನ್ ಯೋಜನೆ ಮಾಡ್ತಾ ಇದೀವಿ ಅಂತ ಒಂದಷ್ಟು ಬೋರ್ಡ್ ಹಾಕೊಂಡಿದ್ದಾರೆ. ಇನ್ನು ಅರ್ಧಂಬರ್ಧ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೀವು ನೋಡ್ತಿದ್ರ ದೃಶ್ಯಾವಳಿಗಳಲ್ಲಿ ಬರೀ ಅರ್ಧಂಬರ್ಧ ಕೆಲಸವನ್ನ ಮಾತ್ರ ಮಾಡಿಬಿಟ್ಟಿದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಸಂಪೂರ್ಣವಾಗಿ ಹಳ್ಳ ಎಡ್ತಿರುವಂತ ಜಲ ಜೀವನ್ ಮಿಷನ್ ನ ಕಾರ್ಯ. ಗ್ರಾಮಾಂತರದಲ್ಲಿ ಏನು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನ ನಡೆಸ್ತಾ ಇರೋದ್ರಿಂದ ಅಲ್ಲಿನ ನಿವಾಸಿಗಳಿಗೆ ಭಾರಿ ಕಿರಿಕಿರಿ ಆಗ್ತಾ ಇದೆ. ಜೆಜೆಎಂ ಕಾಮಗಾರಿಗಾಗಿ ಸರಿಯಾಗಿದ್ದಂತ ರಸ್ತೆಗಳನ್ನು ಸಹ ಇವರು ಒಡೆದಾಕಿದ್ದಾರೆ. ಇನ್ನು ಅಧಿಕಾರಿಗಳು ನಂತರ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದು ನಿನ್ನೆ ಮೊನ್ನೆಯದಲ್ಲ, 1 ವರ್ಷದಿಂದ ಇದೇ ತರ ಒಂದಷ್ಟು ಸಂಕಷ್ಟದಲ್ಲಿ ಇದ್ದಾರೆ. ನೀವು ನೋಡ್ತಿದ್ದೀರಿ, ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಅಂತ ಹೇಳಿ ಅದೊಂದು ದೊಡ್ಡ ಬೋರ್ಡ್ ಹಾಕೊಂಡಿದ್ದಾರೆ ಹೊರತು ಇದುವರೆಗೂ ಅಲ್ಲಿ ನೀರು ಬರ್ತಾ ಇಲ್ಲ, ನಮ್ಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಈ ಒಂದು ಜಲಜೀವನ್ ಮಿಷನ್ಗೋಸ್ಕರ ಚೆನ್ನಾಗಿರುವಂತ ರೋಡ್ ಅನ್ನು ಸಹ ಒಡೆದಾಕಿ ಇನ್ನೂ ಸಹ ಅಪೂರ್ಣ ಕಾಮಗಾರಿ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಚಿಕ್ಕ ಮಕ್ಕಳು ಓಡಾಡ್ತಾರೆ, ವಯಸ್ಸಾದವರು ಓಡಾಡ್ತಾರೆ, ಅವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಈ ತರ ಒಂದಷ್ಟು ಅವರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ. ಈಗ ಚೆನ್ನಾಗಿರೋ ರೋಡ್ ಅನ್ನು ಸಹ ಅವರು ಒಡೆದಾಕಿದ್ದಾರೆ, ಒಂದು ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸಂಪೂರ್ಣವಾಗಿ ಕೆಲಸ ಮಾಡ್ಬೇಕು. ಆದ್ರೆ ಇವರು ಬೇಕಾಬಿಟ್ಟಿ ಅವರ ಒಳಜಗಳ ಇರ್ಬೋದು ಅಥವಾ ನಿರ್ಲಕ್ಷ್ಯತನದಿಂದ ಇರ್ಬೋದು, ಇಲ್ಲಿ ಈ ಜನರು ಮಾತ್ರ ತಮ್ಮ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ.
ಈಗ ಗ್ರಾಮಸ್ಥರು ಬೇಸತ್ತಿದ್ದಾರೆ, ಸಾರ್ವಜನಿಕರು ಆಕ್ರೋಶವನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ, ನಮಗೆ ಅನ್ಯಾಯ ಆಗ್ತಾ ಇದೆ, ದಯವಿಟ್ಟು ನಮ್ಗೆ ಒಂದಷ್ಟು ನ್ಯಾಯ ಒದಗಿಸ್ಕೊಡಿ, ನಮ್ಮ ಒಂದು ಹಕ್ಕುಗಳನ್ನ ನಮ್ಗೆ ವಾಪಸ್ ಕೊಡಿ. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ತರ ಅಲ್ಲಿನ ಒಂದು ಕಾರ್ಯವೈಖರಿ ಆಗಿದೆ ಇದುವರೆಗೂ ಅಂತ ಹೇಳಿ. ಎಲ್ಲ ಒಡೆದಂತ ರೋಡ್ಗಳ ತರ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಕೆಲಸ ಇನ್ನೂ ಆಗಿಲ್ಲ. ಸಂಪೂರ್ಣವಾಗಿ ಕೆಲಸವನ್ನ ಮಾಡದೆ ಒಬ್ಬ ಅಧಿಕಾರಿ ಆಗ್ಲಿ, ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳಾಗ್ಲಿ ಹೇಗೆ ಒಂದು ಅರ್ಧಂಬರ್ಧ ಕೆಲಸವನ್ನ ಮಾಡಿ ಹೋಗ್ತೀರಿ? ಅದರಿಂದ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಸ್ವಲ್ಪನ ಯೋಚನೆ ಅನ್ನೋದೇ ಇಲ್ವಾ? ರಸ್ತೆಗಳೆಲ್ಲ ಒಡೆದಾಕಿದ್ದೀರಿ, ಕಾಮಗಾರಿಗಳನ್ನ ಅಪೂರ್ಣವಾಗಿ ಮಾಡಿದ್ದೀರಿ. ಇಲ್ಲಿ ವಯಸ್ಸಾದವರು ಓಡಾಡ್ತಿರ್ತಾರೆ, ವಾಹನಗಳಲ್ಲಿ ಓಡಾಡೋರು ಇರ್ತಾರೆ, ರಸ್ತೆಗಳಲ್ಲಿ ತುಂಬಾ ಹಳ್ಳಗಳಿದೆ. ಏನಾದ್ರು ಬಿದ್ದು ಕೈಕಾಲು ಮುರ್ಕೊಂಡ್ರೆ ಯಾರು ಹೊಣೆ? ಅವಾಗ ಏನ್ ಮಾಡ್ತೀರಿ? ಅವಾಗ ಒಂದಷ್ಟು ಪರಿಹಾರವನ್ನ ಕೊಡೋದಕ್ಕೆ ಮುಂದೆ ಬರ್ತೀರಿ. ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಯಾವ್ದೋ ಒಂದು ಜೀವಕ್ಕೆ ಅಪಾಯ ಬತ್ತು ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ನೀವು? ಎಷ್ಟು ಬಾರಿ ಮನವಿ ಮಾಡಿದ್ರು ಪದೇ ಪದೇ ಈ ತರ ನಿರ್ಲಕ್ಷ್ಯವನ್ನು ಯಾಕೆ ತೋರ್ತಾ ಇದ್ದೀರಾ ನೀವು ಅಧಿಕಾರಿಗಳಾಗಿ? ಗೊತ್ತಾಗ್ತಿಲ್ಲ. ಇರೋದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಇದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಏನು ಜಲಜೀವನ್ ಮಿಷನ್ ಯೋಜನೆಯನ್ನ ಅಪೂರ್ಣವಾಗಿ ಮಾಡಿದ್ದಾರೆ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿ. ಬನ್ನಿ ಇಲ್ಲಿನ ಏನ್ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿನ ಗ್ರಾಮಸ್ಥರು ವಿನೋದ್ ಅಂತ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ವಿನೋದ್ ಅವರೇ, ಏನೆಲ್ಲ ತೊಂದರೆ ಆಗ್ತಾ ಇದೆ ಈ ಅಪೂರ್ಣವಾದ ಕಾಮಗಾರಿಯಿಂದ ನಿಮ್ಗೆ? ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಈಗ ಅವ್ರು ಮಾಡ್ತಾರ ನಮ್ಮ ಅನುಕೂಲಕ್ಕೆ, ನಾನು ಅದಕ್ಕೆ ಅಪೋಸ್ ಇಲ್ಲ, ನಾನು ಒಪ್ಕೊಂತೀನಿ. ಆದ್ರೆ ಅದಕ್ಕೆ ಅನ್ಬಿಟ್ಟು ನಿಗದಿತ ಒಂದು ದಿನ ಇರ್ತಲ್ಲ ಮೇಡಮ್, ಇಷ್ಟು ದಿನ ಒಳಗಡೆ ಮುಗಿಸ್ಬೇಕು ಅಂತ. ಹೌದೌದು, ಮುಗಿಸಿಲ್ಲ. ಬಟ್ ಆದ್ರೆ ಇದು ಮುಗಿಸ್ತಿದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ನೇಮ್ ಬೋರ್ಡ್ ಹಾಕ್ಬಿಟ್ಟಿದಾರೆ. ಅಂದ್ರೆ ಇಷ್ಟು ಕಾಮಗಾರಿಗೆ ಇಷ್ಟು ಅಮೌಂಟ್ ಆಗಿದೆ ಅದ್ ಹಾಕಿದಾರ. ಅದ್ ಹಾಕಿದಾದ್ಮೇಲೆ ಯಾರು ಈ ಕಡೆ ಬಂದಿಲ್ಲ. ಹಳ್ಳಾಗ್ಲು ತುಂಬಾ ಚೆನ್ನಾಗಿ ದೊಡ್ಡದಾಗಿದೆ. ಮತ್ತೆ ಈಗ ನೀವೇ ಗೊತ್ತಲ್ಲ ಮೇಡಮ್ ಅವ್ರ, ಈಗ ರೋಗಗಳು ಯಾವ ತರ ಬರ್ತಾ ಇದೆ. ಆ ಮಳೆ ಬಂದಿರೋದಕ್ಕೆ ಹಳ್ಳಾಗ್ಲಲ್ಲಿ ಫುಲ್ ನೀರ್ ನಿಂತಿದೆ. ನೈಟ್ ಹೊತ್ತು ಯಾರೋ ಜನಗಳು ಓಡಾಡ್ತಾರೆ, ಅದ್ರಲ್ಲಿ ಬೀಳ್ತಾರೆ. ಮೋರಿಗಳು ತುಂಬಾ ಅವ್ರು ಹಳ್ಳಾಗ್ಲು ಮಾಡಿರೋದೆಲ್ಲ ಮೋರಿಗಳಲ್ಲಿ ಹೋಗಿ ಮುಚ್ಕೊಂಡಿದೆ. ಯಾರು ಇದ್ರ ಕಡೆ ಗಮನ ಕೇಳ್ತಾ ಇಲ್ಲ. ಪಂಚಾಯತಿ ಅವ್ರನ್ನ ಯಾರಾದ್ರೂ ಕೇಳಿದ್ರೆ ನಮ್ಗೆ ಇದಕ್ ಗಮನ ಇಲ್ಲ, ಇದು ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ರು ಕೇಳಿದ್ರೆ ಅವ್ನ ಯಾರೋ ಮಾಡ್ತಾರ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಜನಸಾಮಾನ್ಯರದ ವಿಚಾರ ಮತ್ತೆ ಯಾರು ತಗೊಂತಾ ಇದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ ಮೇಡಮ್ ಇದು. ಅಲ್ಲ, ಇದು ಯಾರು ಮಾಡ್ತಾ ಇದಾರೆ ನಮಗ್ ಗೊತ್ತಿಲ್ಲ ಅಂತ ಯಾರು ಹೇಳಿದ್ದು ವಿನೋದ್ ಅವರೇ? ಅಲ್ಲ, ಇಲ್ಲಿ ಪಂಚಾಯತ್ ಅವ್ರನ್ನ ಕೇಳಿದ್ರೆ ನಾವು ಕೇಳೋದು ಇದು ನಮ್ ಲೆಕ್ಕಕ್ಕೆ ಬರಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಇರೋದು ಇದು. ಸರಿ, ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಈಗ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರೆ ಅರ್ಧ ಕೆಲಸ ಹೇಗಿದೆ ಹಾಗೆ ಇದ್ ಬಿಡ್ಬೇಕಂತ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವಾಗ ಯಾರು ಹೊಣೆ? ಅದ್ ಅವರೇ ಹೇಳ್ಬೇಕಲ್ಲ ಮೇಡಮ್. ಯಾಕಂದ್ರೆ ಕೇಳಿದ್ರೆ ಅವರು ನಮ್ಗೆ ಇದಕ್ ಸಂಬಂಧ ಇಲ್ಲ, ಅವ್ರು ಬರ್ತಾವ್ರೆ ಮಾಡ್ತಾವ್ರೆ. ಇದು ಯಾರು ಕಳ್ಸೋರು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರ ಒಂಥರ ವಿಚಿತ್ರವಾಗಿ ಮಾತಾಡ್ತಾರೆ. ಮತ್ತೆ ಇಲ್ಲಿ ಪಾಯಿಂಟ್ ಇಲ್ಲಿದ್ರೆ ಮನೆ ಒಳಗಡೆ ಹಾಕೊಡ್ರಪ್ಪ ಅಂದ್ರೆ ನಮ್ ಕೈ ಹಾಕಾಗಲ್ಲ. ಎಕ್ಸ್ಟ್ರಾ ಬೇಕಾದ್ರೆ 1000 ರೂಪಾಯಿ ಕೊಡ್ರಿ, 500 ರೂಪಾಯಿ ಕೊಡ್ರಿ ಅಂತ ಕೇಳ್ತಾರಂತೆ ಮೇಡಮ್ ನಾವ್ ಇದು. ಈಗ ಅಲ್ಲಿ ಏನು ನಲ್ಲಿಗಳು ಎಷ್ಟು ವರ್ಷಗಳಿಂದ ನಿಮ್ಗೆ ಈ ತರ ತೊಂದರೆ ಆಗ್ತಾ ಇದೆ ವಿನೋದ್ ಅವ್ರೆ ಹಾಗಾದ್ರೆ? ಮೇಡಮ್ ಇದು ಜಲಜೀವನ್ ಮಿಷಿನ್ ಬಂದ್ಮೇಲೆ ಮಾಡಿದ್ ಅಷ್ಟೇ ಮೇಡಮ್. ಅದಕ್ ಮುಂಚೆ ಏನಿರಲಿಲ್ಲ, ನೀರ್ ಬರ್ತಾ ಇತ್ತು. ಪಂಚಾಯತಿ ಕಡೆ ಪ್ರಾಬ್ಲಮ್, ನೀರ್ ಬರ್ತಾ ಇತ್ತು, ಎಲ್ಲ ಚೆನ್ನಾಗಿತ್ತು. ಇವ್ರು ಮಾಡೋದಕ್ಕಂತ ಬಂದ್ರಲ್ಲ, ಬಟ್ ಯಾವ್ದು ಕಂಪ್ಲೀಟ್ ಮಾಡಿಲ್ಲ. ಎಲ್ಲ ಫುಲ್ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ.
ಹಾಗಾದ್ರೆ ಈಗ ನಿಮ್ಗೆ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಹಾಗಾದ್ರೆ ಈಗ? ಅದಿದೆ ಮೇಡಮ್, ಅದು ಕುಡಿಯೋ ನೀರ್ದೆಲ್ಲ ಚೆನ್ನಾಗಿದೆ. ಬಟ್ ಇವ್ರು ಮಾಡಿರೋದು ಏನಂದ್ರೆ ಎಲ್ಲ ರೋಡ್ ಎಲ್ಲ ಫುಲ್ ಕಿತ್ತಾಕ್ಬಿಟ್ಟಿದ್ದಾರೆ. ಸರಿ. ಕಿತ್ತಾಕ್ಬಿಟ್ಟು ಮತ್ತೆ ಅದನ್ನ ಕಂಪ್ಲೀಟ್ ಮಾಡ್ಲಿಲ್ಲ. ಯಾರನ್ನ ಕೇಳಿದ್ರೆ ನನಗ್ ಗೊತ್ತಿಲ್ಲ ಅಂತ. ಬಟ್ ಇದು ಯಾರಿಗೆ ಸಂಬಂಧಪಟ್ಟಿದ್ದಂಗ ಅದೇ ಜನಸಾಮಾನ್ಯರ ವಿಚಾರ ಯಾರು ಕೇಳ್ತಾವ್ರಿಲ್ಲ ಹಂಗಾದ್ರೆ. ಎಸ್ ಈಗ ಜಲ್ ಜೀವನ್ ಮಿಷನ್ ಅಂತ ಏನ್ ಬೋರ್ಡ್ ಹಾಕೊಂಡಿದ್ದಾರೆ, ಇದರಿಂದ ನಿಮ್ಗೆ ಸಂಪೂರ್ಣವಾಗಿ ಯೂಸ್ ಆಗ್ತಿದ್ಯಾ ಆಗ್ತಿಲ್ವಾ? ಮೇಡಮ್ ಅದು ಕಂಪ್ಲೀಟ್ ಮಾಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಮಾಡಿಲ್ಲಲ್ವಾ, ನಮ್ಗೆ ಅದು ಯೂಸ್ ಅಂತಾನು ಗೊತ್ತಾಗ್ತಾ ಇಲ್ಲ, ಅನ್ಯೂಸ್ ಅಂತಾನು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಎಸ್ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಹಾಗಾದ್ರೆ? ಯಾರು ಬಂದಿಲ್ಲ ಮೇಡಮ್ ಅವ್ರೆ, ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ಇಲ್ಲಿ. ನೀವು ಹೆಂಗಂದ್ರೆ ಇವಾಗ ಬೇಕಾದ್ರೆ ಅಲ್ಲಿ ನೋಡ್ರಿ, ಅಲ್ಲಿ ಬೇಕಾದ್ರೆ ಬಂದು ನೀವು ಎಲ್ಲ ಬಿಸಾಕಿದ್ದಾರೆ. ಮತ್ತೆ ಏನಂದ್ರೆ ಏನು ಸಂಪೂರ್ಣವಾಗಿ ಏನು ಮಾಡೋಣ, ಒಂಥರ ತಿಪ್ಪೆ ತರ ಮಾಡ್ಬಿಟ್ಬಿಟ್ಟಿದ್ದಾರೆ ಎಲ್ಲಾ ಕಡೆ. ಒಂದು ವರ್ಷದಿಂದ ಹೇಗೆ ಇದೆಯಾ ಅಲ್ಲಿನ ಒಂದು ವಾತಾವರಣ ಹಾಗಾದ್ರೆ? ಹೀಗೆ ಇದೆ ಮೇಡಮ್ ಅವರ. ಚೆಲ್ಲಾಪಿಲ್ಲಿ ಆಗಿ ಅಲ್ಲಿ ಮೇಡಮ್ ಅವರ ಅದು ಈಗ MLA ಕಡೆಯಿಂದ ಆಗ್ಬೋದು, MP ಕಡೆಯಿಂದ ಆಗ್ಬೋದು, ಯಾವ್ದೋ ಒಂದು ಅನುದಾನದಲ್ಲಿ ಒಳ್ಳೊಳ್ಳೆ ರೋಡ್ಗಳಾಗಿತ್ತು ಮೇಡಮ್. ತಾವರೆಕೆರೆಯಲ್ಲಿ ಎಲ್ಲ ಗಲ್ಲಿ ಒಳ್ಳೆ ರೋಡ್ಗಳಿತ್ತು. ಸರಿ. ರೋಡ್ಗಳ ವಿಚಾರ ಮತ್ತೊಂದು ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಇವ್ರು ಬಂದ್ ಎಲ್ಲ ಇದ್ ಮಾಡೋದ್ರಿಂದ ರೋಡ್ಗಳೆಲ್ಲ ಫುಲ್ ಚಿತ್ರಾನ ಆಗ್ಬಿಟ್ಟಿದೆ. ಒಂದು ರೋಡು ಚೆನ್ನಾಗಿಲ್ಲ, ಎಲ್ಲ ಫುಲ್ ಅವ್ರು ಇಷ್ಟ ಅಂತ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಅಲ್ಲ ಯಾಕೆ ಇಷ್ಟು ಉಡಾಫೆ ಅಂತ? ಚೆನ್ನಾಗಿರೋ ರೋಡ್ನು ಕಿತ್ತಾಕ್ಬಿಟ್ಟು ಇಷ್ಟೊಂದು ಅಸಡ್ಡೆಯಾಗಿ ವರ್ತನೆ ಮಾಡ್ತಾ ಇದ್ದಾರಲ್ಲ, ಇವ್ರ ವರ್ತನೆಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ವಿನೋದ್ ಅವ್ರೆ. ಮೇಡಮ್ ಅದು ಅಧಿಕಾರಿಗಳಿಗೆ ಗಮನಕ್ಕೆ ಬರಬೇಕು. ಇದು ನಾವು ಜನಸಾಮಾನ್ಯರು ನಾವ್ ಹೇಳಕ್ ಆಗಲ್ವಾ? ನೀವು ಮನವಿ ಮಾಡಿದೀರಾ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ? ಇಲ್ಲ ಮೇಡಮ್, ನಮ್ಮ ಇವರು ಜನಪ್ರತಿನಿಧಿ ಆದಂತ ನಮ್ಮ MLA ಅವರು ಸಾಹೇಬರು ಕೂಡ ಒಂದ್ 2-3 ಸರಿ ಮೀಟಿಂಗ್ ಕರೆದು ಎಲ್ಲರೂ ವಾರ್ನ್ ಮಾಡಿದ್ದಾರೆ, ಈ ತರ ನಮ್ಗೆ ಬೇಗ ನಡಿಬೇಕಂತಲ್ಲ. ಬಟ್ ಅವ್ರು ಆ ಸೀಮಿತ ಆ ಟೈಮಿಂಗ್ ಮಾತ್ರ ಹೂ ಅಂತ ಇದಾರೆ, ಅಷ್ಟು ಬಿಟ್ರೆ ಅದು ಮುಂದಕ್ಕೆ ಚಾಲ್ತಿಗೆ ತಗೊಂಡ್ ಹೋಗ್ತಾ ಇಲ್ಲ ಯಾರು. ಅಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಯಾವಾಗ ಅಂತ? ಇವಾಗ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾಂಟ್ರಾಕ್ಟರ್ ಹೊರ ಆಗ್ಬೇಕಲ್ಲ ಅಷ್ಟೇ, ಯಾರು ಹೊರ ಆಗ್ತಾರಲ್ಲಿ? ಅವ್ರಿಗೇನು ದುಡ್ಡು ಬೇಕು, ಜನರು ಸಾಯ್ಲಿ ಬದುಕಲಿ ಅವ್ರಿಗೆ ಬೇಕಾಗಿಲ್ಲ. ರೋಗಗಳ ಮೇಲೆ ರೋಗಗಳು ಬರ್ತಾವೆ. ಮಳೆಗಾಲದಲ್ಲಿ ಮಳೆ ಬೀಳ್ತಾ ಇಲ್ಲ, ಬೇಸಿಗೆಗಾಲದಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ ಇಲ್ಲಿ. ಅಂತದ್ರಲ್ಲಿ ಫುಲ್ ಮಳೆ ನೀರ್ ನಿಂತು ಫುಲ್ ಜ್ವರಗಳು ಆಳುಗಳೆಲ್ಲ ಇದೆ. ಇವ್ರು ಯಾರು ಕ್ಯೂ ಮೇಲೆ ಹಾಕಂತ ಇಲ್ಲ ಮೇಡಮ್ ಅವರಲ್ಲಿ. ಹಾಗಾದ್ರೆ ನೀವು ಮನವಿ ಮಾಡಿದ್ದೀರಿ, ಆದ್ರೂ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. MLA ಸಾಹೇಬರು ಕೂಡ ಇದಕ್ಕೆ ತುಂಬಾ ಸ್ಪಂದಿಸಿದ್ದಾರೆ. ಅವರು ಅಷ್ಟೇ 2-3 ಸರಿ ಮೀಟಿಂಗ್ ಕರೆಸಿ ಹೊಸಕೋಟೆಲ್ಲೇ ಎಲ್ಲ ಹೇಳಿದಾರೆ, ಅವರು ವಾರ್ನ್ ಮಾಡಿದ್ದಾರೆ ಬೇಗ ಮುಗಿಬೇಕಂತ. ಬಟ್ ಇವ್ರು ಯಾರು ಕಿವಿ ಮೇಲೆ ಹಾಕಂತ ಇಲ್ಲ ಇವರು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಾ ಇದ್ರ ಬಗ್ಗೆ, ಈ ತರ ತೊಂದ್ರೆ ಆಗ್ತಾ ಇದೆ ಅಂತ ಹೇಳಿ? ಮೇಡಮ್ ಈಗ ಪಂಚಾಯತಿವರೆಗೂ ಹೋಗಿದೆ, ನೆಕ್ಸ್ಟ್ MLA ಅವ್ರಿಗೂ ನಾವು ಹೋಗ್ತೀವಿ, ಈ ತರ ಇದೆ ಏನ್ ಮಾಡ್ಬೇಕಂತ. ಅವರು ನಮ್ಗೆ 1 ತಿಂಗಳು ಒಳಗಡೆ 2 ತಿಂಗಳು ಒಳಗಡೆ ಮಾಡ್ಕೊಟ್ಟಿದ್ರು ಅಂದ್ರೆ ನಾವು ಅದಕ್ಕೂ ಒಪ್ಕೊಂತೀವಿ. ನಾವು ಇದನ್ನ ಇದೇ ತರ ಬಿಟ್ಕೊಂಡು ಅವ್ರ ಪಾಡ್ಗೆ ಅವ್ರಿದ್ರೆ ನಾವು ಮುಂದೆ ಏನ್ ಮಾಡ್ಬೇಕ ಕಾನೂನು ಪ್ರಕಾರ ನಾವು ಅದಕ್ಕೆ ಹೋಗಿ ನಾವು ರೆಡಿ ಇದೀವಿ ಮೇಡಮ್ ಅವ್ರೆ. ಈಗ ತಾನೇ ಹೇಳಿದ್ರೆ MLA ಅವ್ರು ಹೇಳಿದ್ದಾರೆ ಅಂತ. MLA ಹೇಳಿದ್ರು ಇಷ್ಟೊಂದು ಉಡಾಫೆನಾ ಇವ್ರಿಗೆ? ಅದು ಗೊತ್ತಾಗ್ತಾ ಇಲ್ಲ ಮೇಡಮ್ ಅವ್ರು ಪಾಪ 2 ಸರಿ ಮೀಟಿಂಗ್ ಕರೆದು ಹೇಳಿದ್ದಾರೆ, ಕಾರ್ಯಕ್ರಮ ಈಗ ಕಾಮಗಾರಿ ಸ್ವಲ್ಪ ಬೇಗ ಮುಂದುವರಿಬೇಕಂತೆಲ್ಲ ಹೇಳಿದಾರೆ ಅವರು. ಬಟ್ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅವ್ರೆ. ಧನ್ಯವಾದಗಳು ವಿನೋದ್ ಅವರೇ, ಇಷ್ಟೊತ್ತು ಇಡನ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್, ಧನ್ಯವಾದ. ಇಷ್ಟೊತ್ತು ಅಲ್ಲಿನ ಗ್ರಾಮಸ್ಥರು ವಿನೋದ್ ಅಂತ ಹೇಳಿ ಇಡನ್ ನ್ಯೂಸ್ ಜೊತೆ ಮಾತನಾಡಿದ್ರು. ಹೇಳ್ತಾ ಇದ್ದಾರೆ, ಮೇಡಮ್ ಇಲ್ಲಿ ನಮ್ಗೂ ಖುಷಿನೇ, ಇವರು ಏನು ಒಂದು ಜಲ್ ಜೀವನ್ ಮಿಷನ್ ನ ನಮ್ಗೆ ಅಂತ ಮಾಡ್ಕೊಡ್ತಾ ಇದ್ದಾರೆ, ಇದು ನಮಗೂ ಕೂಡ ಖುಷಿನೇ. ಆದ್ರೆ ಇದನ್ನ ಅರ್ಧಬರ್ಧ ಇಲ್ದಂತೆ ಅರ್ಧಂಬರ್ಧ ಮಾಡಿ ಹೋಗಿದ್ದಾರೆ, ಇರೋದನ್ನು ಸಹ ಕಿತ್ತಾಕ್ ಹೋಗಿದ್ದಾರೆ. ತುಂಬಾ ತೊಂದರೆ ಆಗ್ತಾ ಇದೆ. ಹಳ್ಳಗಳೆಲ್ಲ ಇರುವಂತದ್ದು, ಏನು ಇತ್ತೀಚೆಗೆ ಬಂದಂತ ಭಾರಿ ಮಳೆಯಿಂದ ಅಲ್ಲಿ ಏನು ಆ ಹಳ್ಳಗಳಲ್ಲಿ ನೀರು ನಿಂತ್ಕೊಂಡಿದೆ. ಡೆಂಗ್ಯೂ ಮಲೇರಿಯಾ ಅಂತ ಏನೋ ಸಾಂಕ್ರಾಮಿಕ ರೋಗಗಳು ಬರುವಂತ ಭೀತಿಲಿದ್ದೀವಿ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಈಗ ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, MLAನೂ ಸಹ ಒಂದಷ್ಟು ಇದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಇರೋದು
ಬರೋದು ಬರೋದು ಇದನ್ನ So, ಇದು ಸ್ಟಾರ್ಟ್ long- ಮಾಡಿದನ್ನ ಸ್ಟಾರ್ಟ್ ಮಾಡೋದಕ್ಕಿನ್ನ ಎಷ್ಟು ದಿನ ಬೇಕಾಗುತ್ತೆ ಹಾಗಾದ್ರೆ? ಅಲ್ಲಿ ಏನಿಲ್ಲ, ಇವ್ರ ಪೇಮೆಂಟ್ ಆಗಿದ ತಕ್ಷಣ ವಿದಿನ್ 5 days ಇಲ್ಲ 1 week ನಲ್ಲಿ ಮುಗಿಸ್ಕೊ. ಟೆಸ್ಟಿಂಗ್ ಮಾಡಿ ರೆಸ್ಟೋರೇಷನ್ ಅಷ್ಟೇ ಬಾಕಿ ಇರೋದು. ನಿನ್ ಮಿಕ್ಕಿದೆಲ್ಲ ಮುಗ್ದೋಗಿದೆ ವರ್ಕು. ಪೈಪ್ ಲೈನ್ ಆಗ್ಬೋದು, ಇಲ್ಲ FSTC ಆಗ್ಬೋದು, ಅದೆಲ್ಲ ಮುಗ್ದಿದೆ.
ಮ್ಯಾಮ್ ಹಾಗಾದ್ರೆ ಇನ್ನ ಒಂದ್ ತಿಂಗಳು ಟೈಮ್ ಬೇಕಾಗುತ್ತಾ ಇದಕ್ಕೆ ನೀವ್ ಹೌದು 1.5 month ಮೇಲ್ ಬೇಕಾಗತ್ತೆ. ಅಲ್ಲಿ ತನಕ ಇನ್ನ ಈಗ ಅವ್ರಿಗೆ ಇದಕ್ಕೆ ಹೋಗಿದೆ, ಇಂಡೆಂಟ್ ಹೋಗಿದೆ. ಸೊ ಇಂಡೆಂಟ್ ರಿಲೀಸ್ ಆದ್ಮೇಲೆ ಪೇಮೆಂಟ್ ಒಂದು ಆಲ್ಮೋಸ್ಟ್ ಪೇಮೆಂಟ್ ಪ್ರೋಸೆಸ್ ನಮ್ಗೆ 1 month ಇಂದ 2 months ವರೆಗೂ ತಗೊಳ್ತಾ ಇದೆ. ಮತ್ತೆ ಅಲ್ಲಿ ಬೋರ್ಡ್ ಹಾಕಿದಿರಲ್ಲ ಈಗಾಗ್ಲೇ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಆ ವಿಚಾರ ಇಲ್ಲ ಕಂಪ್ಲೀಟ್ ಆಗಿದೆ ಅಂತ ಅಲ್ಲ, ಅದು ನಮ್ಗೆ ಆಕ್ಚುಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಫಂಡ್ ಬರೋದಿದೆ ಈ ಪರ್ಟಿಕ್ಯುಲರ್ ಯೋಜನೆಗೆ. ಸೊ ಎಲ್ಲಾ ವಿಲೇಜಸ್ ನಲ್ಲೂ ಏನ್ ವರ್ಕ್ ನಡೀತಾ ಇದೆ ಅನ್ನೋದನ್ನ ಅಲ್ಲಿ ಹಾಕಿರೋದಷ್ಟೇ, ವರ್ಕ್ ಕಂಪ್ಲೀಟ್ ಆಗಿದೆ ಅಂತಲ್ಲ. ಈಗ ಎಕ್ಸಾಂಪಲ್ ಬೇರೆ ರೋಡ್ಗಳು ಮಾಡುವಾಗ ಇಲ್ಲ ಬೇರೆ ಏನಾದ್ರು ಮೇಜರ್ ವರ್ಕ್ಸ್ ಮಾಡಿದಾಗ ಫಸ್ಟ್ ಅವ್ರು ಬೋರ್ಡ್ ಇನ್ಸ್ಟಾಲೇಷನ್ ಮಾಡ್ತಾರೆ. ಬೋರ್ಡ್ ಇನ್ಸ್ಟಾಲೇಷನ್ ಆದ್ಮೇಲೆ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇಸ್ಡ್ ಲಾಸ್ಟ್ ಅಲ್ಲಿ ಅಂತ ಇದ್ದಿದ್ದು ಕಂಪ್ಲೀಷನ್ ಆದ್ಮೇಲೆ ಅಂತ ಅನ್ಬಿಟ್ಟಿದ್ದು. ಬಟ್ ಆಮೇಲೆ ಸೆಂಟ್ರಲ್ ಇಂದ ಇನ್ಸ್ಟ್ರಕ್ಷನ್ ಕೊಟ್ರು ನಮ್ಗೆ ಅನುದಾನ ವರ್ಲ್ಡ್ ಬ್ಯಾಂಕ್ ಗೆ ಕನ್ವರ್ಟ್ ಆಗಿದೆ. ವರ್ಲ್ಡ್ ಬ್ಯಾಂಕ್ ಇಂದ ರಿಲೀಸ್ ಆಗೋದಕ್ಕೆ ಅಲ್ಲಿ ಏನ್ ಸೋರ್ಸ್ ಗಳಿದಾವೆ, ಆಮೇಲೆ ನಮ್ದು ಎಷ್ಟು ವರ್ಕ್ ಆಗಿದೆ ಅಷ್ಟು ಬೋರ್ಡ್ ಗಳು ಇನ್ಸ್ಟಾಲ್ ಮಾಡಿ ಜಿಯೋ ಟ್ಯಾಗ್ ಮಾಡಿದ್ರೇನೆ ಅನುದಾನ ಬಿಡುಗಡೆ ಆಗೋದು ಆ ಪರ್ಟಿಕ್ಯುಲರ್ ವಿಲೇಜ್ ಗೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬೋರ್ಡ್ ಇನ್ಸ್ಟಾಲೇಷನ್ ಮಾಡ್ತಾ ಇರೋದು. ಮ್ಯಾಮ್ ಹಾಗಾದ್ರೆ ಈಗ ಆದಷ್ಟು ಬೇಗ ಮಾಡ್ಕೊಡ್ತೀರಿ ಈ ಒಂದು ಕಾಮಗಾರಿ? ಆಲ್ಮೋಸ್ಟ್ ಹೌದು, ಆಲ್ಮೋಸ್ಟ್ ಮುಗಿಯುತ್ತೆ. ಧನ್ಯವಾದಗಳು ಮ್ಯಾಮ್ ಇಷ್ಟೊತ್ತು ಈಡನ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಏನು ಕೊನೆಗೂ ಈಗ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಅಲ್ಲಿನ ಒಂದಷ್ಟು ಈಗ ಹೊಸದಾಗಿ ಜಾಯಿನ್ ಆಗಿರುವಂತ AEE ಇನ್ಚಾರ್ಜ್ ಅವರು ಈಡನ್ ನ್ಯೂಸ್ ಜೊತೆ ಮಾತನಾಡಿದ್ರು, ದಿವ್ಯಾ ಅಂತ ಹೇಳಿ. ನೋಡೋಣ ಎಷ್ಟು ದಿನ ಟೈಮ್ ತಗೋತಾರೆ ಈ ಒಂದು ಕಾಮಗಾರಿಯನ್ನ ಪೂರ್ಣಗೊಳಿಸೋದಕ್ಕೆ. ಈಗಾಗ್ಲೇ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಇರುವಂತದ್ದು. ಇಲ್ಲಿ ನೋಡಿದ್ರೆ ಇನ್ನು ಅನುದಾನ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇನ್ನು 15-20 ದಿನದಲ್ಲೇ 1 ತಿಂಗಳ ಅಂತರದಲ್ಲಿ ನಾವು ಈ ಕಾಮಗಾರಿನ ಪೂರ್ಣಗೊಳಿಸ್ತೀವಿ ಅಂತ ಅಲ್ಲಿನ ಏನೋ ಇನ್ಚಾರ್ಜರ್ ಕೂಡ ಹೇಳ್ತಾ ಇರುವಂತದ್ದು. ನೋಡಿ ಸರ್, ಎಲ್ಲ ಮಾಡವ್ರೆ, ಹಳ್ಳ ಆಗ್ದವ್ರೆ, ಎಲ್ಲ ರಾತ್ರಿ ಹೊತ್ತು ಮಕ್ಳು ಮರಿ ಎಲ್ಲ ಬೀಳ್ತಾರೆ. ಹೋಗಕ್ಕೆ ಓಡಾಟಕ್ಕೆ ಜಾಗ ಇಲ್ಲವಾಗಲ್ಲ. ನೀರು ಬಿಟ್ಟಿಲ್ಲ, ಇನ್ನು ಪೈಪು ಚೆಕ್ ಮಾಡಿಲ್ಲ. ಇದೆಲ್ಲ ನೋಡ್ಕೊಂಡು ನಮ್ಗೆ ತೊಂದರೆ ಜಾಸ್ತಿ ಆಗಿದೆ. ಸೊಳ್ಳೆ ಪಳ್ಳೆ ಎಲ್ಲ ಕುತ್ಕೊಂತ ಮನೆ ಹತ್ರ. ನಾವ್ ಹೆಂಗ್ ಸರ್ ಇರೋದು? ಎಷ್ಟ್ ದಿನ ಆಯ್ತಮ್ಮ ಇದನ್ನ ಮಾಡಿ ಸುಮಾರು ದಿವಸ ಆಯ್ತು, 2-3 ತಿಂಗಳಾಯ್ತು ಸರ್. ಏನು ಮಾಡಿಲ್ಲ, ಎಲ್ಲ ಹಂಗೆ ಬಿಟ್ಟವ್ರೆ. ಬರೀ 2 ತಿಂಗಳಿಂದಾನೇ ಇದು ಸ್ಟಾರ್ಟ್ ಮಾಡಿದಾರೆ ಕೆಲಸ? 2 ತಿಂಗಳೆಲ್ಲ ಊರೆಲ್ಲ ಎಷ್ಟು ಯಾವಾಗ ಮಾಡೋರು, ನಮ್ಮ ಕಡೆ 1-2-3 ತಿಂಗಳಾಗಿದೆ. ಅಲ್ಲ, ಸುಮಾರು ಇಲ್ಲೊಂದು 6-7 ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡಿದಾರ. ವರ್ಷನೇ ಆಗಿದೆ ಅನ್ಕೊಂಡು. ಬಟ್ ಇಲ್ಲಿ ನೀರು ಯಾವ್ದು ಇಲ್ಲಿವರೆಗೂ ನೀರು ಬಿಟ್ಟಿಲ್ಲ. ನೀರ್ ಯಾವ್ದು ಬಿಟ್ಟು ಇಲ್ಲ, ಏನು ಇಲ್ಲ. ನೋಡ್ ತೊಂದ್ರೆ ಇಲ್ಲ. ನಮ್ ಕೊಳ್ಳಗಳು ಮಕ್ಳು ಮರಿ ಎಲ್ಲ ಬೀಳ್ತಾರೆ, ಗಾಡಿಗಳೆಲ್ಲ ಊದ್ಕೊಂತವೆ. ಏನು ಬರಕ್ಕಾಗಲ್ಲ, ತೊಂದ್ರೆ ಜಾಸ್ತಿ ಇದೆ ಸರ್. ನಮ್ ಬೀದಿಯಲ್ಲಿ ಮಾತ್ರ ತೊಂದ್ರೆ ಜಾಸ್ತಿ. ಏನು ಗಾಡಿಗಳು ಬರಕ್ಕಾಗಲ್ಲ, ಒಂದ್ ದೇವ್ರು ಬರಕ್ಕಾಗಲ್ಲ, ಏನು ಬರಕ್ಕಾಗಲ್ಲ. ಇಲ್ಲಿ ಎಲ್ಲ ಇಲ್ಲಿ ಎಲ್ಲ ಇವಾಗ ನಲ್ಲಿಗಳೆಲ್ಲ ಹಾಕಿದ್ದಾರೆ, ಅದೆಲ್ಲ ಮುರಿದೋಗಿದಾವೆ. ಅದ್ರ ಬಗ್ಗೆ ಯಾರು ಬಂದು ನೋಡಿ ನೋಡಿಲ್ಲ, ಯಾರು ಗಮನಿಸಿಲ್ಲ, ಯಾರು ನೋಡ್ತಾ ಇಲ್ಲ ಸರ್. ಸರಿಮ್ಮ, ಆಯ್ತು. ಎಲ್ಲ ಮೇಲೇನೆ ಹಾಕಿದ್ದಾರೆ. ಅವ್ರು ಇಷ್ಟ ಬಂದಂಗೆ ಕೆಲಸ ಮಾಡಿ ಬಿಡೋದಾರೆ. ನೀರುಗಳೆಲ್ಲ ಮೇಲೆ ಇದೆ, ಹಳ್ಳ ಕೊಳ್ಳ ಇದೆ, ಎಲ್ಲ ಕೊಳ್ಳ ಬಿಟ್ಟಿದ್ದಾರೆ. ಎಲ್ಲ ಸೊಳ್ಳೆಗಳೆಲ್ಲ ಇಲ್ಲೆಲ್ಲ ಇದು ಒಂದು ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. ಅವ್ರು ಇಷ್ಟ ಬಂದಂಗೆಲ್ಲ ಕೆಲಸಗಳು ಮಾಡಿಬಿಡೋಗಿದ್ದಾರೆ. ಇನ್ನ ನೀರು ಬಿಟ್ಟಿಲ್ಲ, ಇನ್ನೊಂದು ಬಿಟ್ಟಿಲ್ಲ. ಇಲ್ಲೆಲ್ಲಾನು ಚೆನ್ನಾಗಿ ತೊಂದರೆ ಇಕ್ಕಿದ್ದಾರೆ. ವರ್ಷ ಆಗಿದೆ ಎಲ್ಲ ರೆಡಿ ಮಾಡಿದ್ದು. ವರ್ಷದಿಂದ ಇದು ಹಂಗೆ ಹಳ್ಳಗಳೆಲ್ಲ ಬಿಟ್ಕೊಂಡಿದ್ದಾರೆ. ಇಲ್ಲಿ ಗಾಡಿಗಳು ಹೋಗೋದಕ್ಕೂ ತೊಂದರೆ, ಗಾಡಿಗಳು ಹೋಗೋದು ಬಿದ್ದೋತಾರೆ, ಎಲ್ಲ ಮಾಡ್ತಾರೆ. ಇದೆಲ್ಲ ತೊಂದರೆ, ಎಲ್ಲ ಚೆನ್ನಾಗಿ ತೊಂದರೆ ಮಾಡಿಬಿಟ್ಟೋಗಿದ್ದಾರೆ. ಅದನ್ನ ಸ್ವಲ್ಪ ಇದು ಮಾಡಿ ಕೆಲಸ ಮಾಡಿ ಕೊಡ್ಬೇಕು ನೀವು. ಇನ್ನು ಕೆಲಸನೇ ಪೂರ್ಣಗೊಂಡಿಲ್ಲ, ಕೆಲಸ ಪೂರ್ತಿ ಮಾಡಿಲ್ಲ. ಇದು ಪೈಪ್ಗಳೆಲ್ಲ ಮೇಲೆ ಇದಾವೆ, ಪೈಪ್ಗಳು ಗಾಡಿಗಳು ಬಂದು ಎಲ್ಲ ಹೊಡೆದೋತಾ ಇದಾವೆ. ತಿರ್ಗಿ ನಾವು ಕೇಳಕ್ ಹೋದ್ರೆ ಅವರು ನಾವು ಮಾಡ್ತೀರಿ ಬಿಡಿ, ನಿಮ್ಗೆ ಕೇಳೋದನ್ನೆಲ್ಲ ನಿಮ್ಗೆ ನೀವು ಕೇಳಂಗೆ ಇಲ್ಲ, ನೀವು ರೂಲ್ಸ್ ಅದನ್ನ ನಮಗ ಬೇರೆ ಕಡೆಯಿಂದ ನಮ್ಗೆ ಅವ್ರು ಕೇಳಬೇಕು, ನಾವು ಮಾಡ್ಬೇಕು ಕೆಲಸ ಅಂತ ಬಿಟ್ಟು ಹೇಳಿದ್ದಾರೆ. ಅವರು ಏನ್ ಜಾಸ್ತಿ ಮಾತಾಡಕ್ ಹೋದ್ರೆ 1000 ರೂಪಾಯಿ ಕಡೆ ನಾವು ನಲ್ಲಿ ಹಾಕ್ತೀವಿ ನಿಮ್ಮ ಮನೆ ಹತ್ರ. ದುಡ್ಡೆಲ್ಲ ಕೇಳ್ತಾ ಇದಾರೆ. ಯಾರು ಕೇಳ್ತಿರೋದು? ಈ ಕೆಲಸಗಾರರು ಅಂತ ಕಾಂಟ್ರಾಕ್ಟ್ ತಗೊಂಡಿರೋ ಗ್ರಾಮ ಪಂಚಾಯತ್ ಕೆಲಸಗಾರರು ಕೆಲಸ ಮಾಡೋರು, ಇಲ್ಲಿ ಕೆಲಸ ಮಾಡೋರು 1000 ಕೇಳ್ತಾ ಇದಾರೆ. ಮನೆ ಹತ್ರ ಅಲ್ಲಿ ನಮ್ಗ ಅನುಕೂಲ ಇದೆ, ಇಲ್ಲಿ ಅನುಕೂಲ ಮನೆ ಹತ್ರ ಹಾಕಿ ಅಂತಂದ್ರೆ ಅವರು 1000 ರೂಪಾಯಿ ಕೇಳ್ತಾರೆ. ಒಂದ್ ನಲ್ಲಿಗೆ 1000 ಕೇಳ್ತಾ ಇದಾರೆ. ನಾವು 1000 ಕಳೆದ ಅನ್ನೋದಕ್ಕೆ ಅವರು ನಲ್ಲಿನೇ ನಾವು ಫಿಕ್ಸ್ ಮಾಡಿಲ್ಲ. ಅವರು ಈ ತರ ದುಡ್ಡು ಕೊಡ್ದಿದ್ದ ಜಾಗದಲ್ಲೆಲ್ಲ ನಲ್ಲಿ ಏನು ಫಿಟ್ ಮಾಡಿಲ್ವಾ? ಅವರು ದುಡ್ಡು ಕೊಡಿ ಜಾಗದಲ್ಲಿ ನಲ್ಲಿ ಫಿಕ್ಸ್ ಮಾಡಿಲ್ಲ. ಅಷ್ಟೊಂದು ಎಲ್ಲ ಸಮಸ್ಯೆ ಮಾಡ್ತಾ ಇದಾರೆ. ಸರಿ.